ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ. ಇವತ್ತು ರಾಮನಗರ ಜಿಲ್ಲೆ ರಾಮನಗರ ತಾಲೂಕು ತಿಮ್ಸಂದ್ರ ಗ್ರಾಮದಲ್ಲಿ ಬಂದಿದ್ದೆ ನೋಡಿ. ಇಲ್ಲಿ ಒಂದಿಷ್ಟು ಗೀರ್ ಹಸುಗಳಿವೆ. ಎಲ್ಲ ಗೀರ್ ಹಸುಗಳು ವ್ಯಾಪಾರಕ್ಕೆ ಇರುತ್ತೆ ನೋಡಿ. ಇಲ್ಲಿ ಕುಮಾರ್ ಅಣ್ಣವ್ರ ಶೆಡ್ಡಿಗೆ ಬಂದಿದ್ದೇನೆ ತಿಮ್ಸಂದ್ರದಲ್ಲಿ. ಇಲ್ಲಿ ಅಣ್ಣವರಿದ್ದಾರೆ, ಅಣ್ಣವ್ರು ಪರಿಚಯ ಮಾಡ್ಕೊಳ್ಳೋಣ. ಅಣ್ಣ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಪರಿಚಯ ಮಾಡಿಕೊಡಿ ಸರ್. ನನ್ನ ಹೆಸರು ಅರುಣ್ ಕುಮಾರ್ ಅಂತ. ಹಾಂ, ನಾವು ಇಲ್ಲೇ ತಿಮ್ಸಂದ್ರ ಗೇಟ್ ಹತ್ರ ನಮ್ಮ ಫಾರ್ಮ್ ಇರೋದು. ಡೈರಿ ಫಾರ್ಮ್ ಅಂತೇಳಿ ಕುಮಾರ್ ಡೈರಿ ಫಾರ್ಮ್ ಅಂತ ನೋಡಿ. ನಮ್ಮ ಕಡೆ ಹಸುಗಳು ಯಾವಾಗಲೂ ಶೆಲ್ಲಿಗೆ ಸಿಗ್ತವೆ. ಸಾಯಿವಾಲು, ಗೀರು, ಕರುಗಳು ಬೇಕಾದ್ರೂ ಸಿಗ್ತವೆ. ಓಕೆ, ಸಾಯಿವಾಲ, ಗೀರ್ ಮತ್ತೆ ಯಾವ ಹಸುಗಳು ಸಿಗ್ತವೆ? ಅದು ಬೇಕಾದ್ರೆ ತರಿಸ್ಕೊಡ್ತೀವಿ ಸರ್. ಬೇಕಂದ್ರೆ ತರಿಸ್ಕೊಡ್ತೀವಿ. ಗೀರು ಮತ್ತೆ ಸಾಯಿವಾಲ್ ಇರ್ತವೆ. ಓಕೆ, ಯಾವಾಗಲೂ ನಿಮ್ಮ ಕಡೆ ಸಿಗ್ತಾವ್ರಿ? 15 ಟೈಮ್ ಸಿಗ್ತವೆ. ಓಕೆ, ಎಷ್ಟು ಹಸು ಮಾಡಿದ್ರೆ ಇನ್ನೂ ಸಿಗ್ತವೆ. ಎಷ್ಟು ಹಸುಗಳು ಅದಾವ್ರಿ ನಿಮ್ಮ ಕಡೆಗೆ ಸೇಲಿಗೆ? ಇವಾಗ ಶೆಲ್ಲಿಗೆ 6 ಹಸುಗಳವೆ. 6. ಹೌದು. ಓಕೆ ಫ್ರೆಂಡ್ಸ್, ಈಗ 4 ಸೆಲ್ ಅದು ಇವತ್ತು. ಹಾಂ, ಹತ್ತರಲ್ಲಿ ಒಂದು 6 ಉಳ್ದವ್ರಿ. ಈಗ 6 ಉಳ್ಕೊಂಡವ್ ಸರ್. ಎಲ್ಲ ಗೀರ್ ಹಸುಗಳು ರೀ? ಎಲ್ಲ ಗೀರಲ್ಲೇ ಸರ್. ಫ್ರೆಂಡ್ಸ್, ಇಷ್ಟೆಲ್ಲ ಹಸುಗಳು ಅದಾವೆ ನೋಡ್ರಿ. ಎಲ್ಲ ಗೀರ್ ಹಸುಗಳು ವ್ಯಾಪಾರಕ್ಕೆ ಇರುತ್ತೆ. ಇಲ್ಲಿ ಬಂದು ಡೈರಿ ಫಾರ್ಮಲ್ಲಿ ಬಂದು ಪ್ರತಿಯೊಂದು ಗೀರ್ ಹಸುಗಳನ್ನು ಪರಿಶೀಲನೆ ಮಾಡಿ ಖರೀದಿ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ಮುಂದುವರಿಸ್ತೀನಿ. ಅಣ್ಣ, ನಿಮ್ಮ ಶೆಡ್ಡಿಗೆ ಬರಬೇಕಾದ ಒಂದಿಷ್ಟು ಲೊಕೇಶನ್ ಹೇಳಿ ಸರ್. ರಾಮನಗರಿಂದ ತಿಮ್ಸಂದ್ರ ಗೇಟ್ ಬಂದು ಕಾಲ್ ಮಾಡಿದ್ರೆ ನಾವು ಬಂದು ಕರ್ಕೊಂಡು ಹೋಗ್ತೀವಿ ಸರ್. ಇಲ್ಲಿಂದ ಒಂದು 1/2 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಾ? ಮೊಬೈಲ್ ನಂಬರ್ ನಮ್ದು 8296 37 2515. ಓಕೆ ಓಕೆ, ಯಾವಾಗಲೂ ಹಸುಗಳು ಇರ್ತಾವ್ರಿ ನಿಮ್ಮ ಕಡೆ? ಇರ್ತದೆ ಸರ್. ಇದು ಎಷ್ಟನೇ ಸೂಲಿಂದ ಅಣ್ಣ ಹಸು? ಅಣ್ಣ, ಇದು 2ನೇ ಸೂಲಿನ ಹಸು. 2ನೇ ಸೂಲು. ಕರು ಹಾಕಿ 20 ದಿವಸ ಆಯಿತು. ಅಲ್ಲಾಗ್ರಿದು? ಅಲ್ಲಾಗಿದು ಬಾಯಿ ಆಗುತ್ತೆ ಸರ್. ಹೊಸ ಬಾಯಿ ಆಗುತ್ತೆ. ಹೊಸ ಬಾಯಿ. 20 ದಿವಸ. ಹೌದು. ಓಕೆ, 20 ದಿವಸದ ಹೆಣ್ಕರು ಅದೇ ಜೊತೆಗೆ. ಹಾಲಿಗೆ ಹೆಂಗೈತಿ ಅಣ್ಣ ಇದು? ಹಾಲಿಗೆ ಒಂದು ಟೈಮಿಗೆ 5 ಲೀಟರ್ ಹಾಲು ಬರ್ತದೆ. ಒಪ್ಪತ್ತಿಗೆ 5 ಲೀಟ್ರು. ಓಕೆ, ಜೊತೆ ಹೆಣ್ಕರು ಅದೇ. ಜೊತೆಯಲ್ಲಿ ಹೆಣ್ಕರು. 20 ದಿವಸದ ಕರು ಇರುತ್ತೆ. ಒಪ್ಪತ್ತಿಗೆ 5 ಲೀಟ್ರ್ ಹಾಲು ಹೇಳ್ತಾರೆ ನೋಡಿ. ಚಿರಸ್ಕೊಂಡು ಬರ್ಬೋದು. ಶಾಂತ ಸಮಾಧಾನ ಐತ್ರಿ? ಸಮಾಧಾನ ಅಲ್ಲ ಇದೆ. ಓಕೆ, ಇದು ಸರ್ 3ನೇ ಸೂಲು ಹಸು. ಇದು ಏನು ವ್ಯಾಪಾರ ಏನಂದಿರಾ ಸರ್? ಅದು 80 ಹೇಳ್ತೀವಿ, 75 ಫೈನಲ್ ಕೊಡ್ತೀವಿ. 75ಕ್ಕೆ ಫೈನಲ್ ಆಗುತ್ತೆ. ಇಲ್ಲಿ ಬಂದಮೇಲೆ ಚೂರು ಹೆಚ್ಚು ಮಾಡಿ ಕೊಡ್ತೀವಿ. ಅದು ಮಾಡೋಣ ಸರ್. ಇದ್ರ ಕಸ್ಟಮರ್ ಹೆಂಗಿರ್ತಾರೆ ನೋಡ್ಕೊಂಡು ಮಾಡೋಣ. ಓಕೆ. ಈ ಹಸು ಎಷ್ಟನೇ ಸೂಲಿಂದನ ಸರ್? ಇದು 3ನೇ ಸೂಲು. ಕರು ಇವತ್ತು ಹಾಕಿರೋದಾ? ಕರು ಹಾಕಿದ್ದು ಹೆಣ್ಗರ ಹಾಕದೆ. ಹೆಣ್ಗರು. ಇದು ಒಂದು ಟೈಮಿಗೆ 5 ಲೀಟರ್ ಹಾಲು ಬರ್ತದೆ. ಇಲ್ಲ 3ನೇ ಸೂಲು. 3ನೇ ಸೂಲು. ಬಾಯಿ ಆಗದೆ. ಇದಕ್ಕೂ ಹೊಸ ಬಾಯಿ. ಏನು ಹೇಳ್ತೀರಾ ವ್ಯಾಪಾರ? ಇದು 80,000 ಹೇಳ್ತೀವಿ ಸರ್. 80,000 ಫೈನಲ್ ಒಂದು 5,000 ಹೆಚ್ಚು ಕಮ್ಮಿ ಕೊಡ್ತೀವಿ. ಓಕೆ, 70-75 ತನಕ ಬಿಡ್ತೀರಾ? ಬಿಡ್ತೀವಿ ಸರ್. ಓಕೆ, ಹೆಣ್ಗರು. ಹಾಲಿಂದೆಲ್ಲ ಗ್ಯಾರಂಟಿ. ಹಾಲಿಗೆ ಹೆಂಗೈತೆ ಅನ್ನೋದು? 2 ಟೈಮ್ ಹಾಲು ಕರೆದು ತೋರಿಸ್ತೀವಿ ಸರ್. ಹಾಲಿನಲ್ಲಿ ಗ್ಯಾರಂಟಿ. ಈ ಕರು ಹೆಣ್ಗರ ಅದೇ ಜೊತೆ. ಗಬ್ಬದಲ್ಲಿದ್ರೆ ತೊಟ್ಟಿಂದ ಗ್ಯಾರಂಟಿ ಕೊಡ್ತೀವಿ. ನಿಪ್ಪಲ್ದು. ಕರು ಹಾಕಿದಿದ್ರೆ ಹಾಲು ಕರೆದು ತೆಗೆದು ಕನ್ಫರ್ಮ್ ಮಾಡಿ ಕೊಡ್ತೀರಿ? ಮಾಡ್ಕೊಡ್ತೀವಿ. ಓಕೆ, 80 ಹೇಳೋದು 70-75 ತನಕ ಬಿಡ್ತೀರಾ? ಬಿಡ್ತೀವಿ ಸರ್. ಓಕೆ, ಎದುರುಗಡೆ ಬಂದಾಗ ಹೆಚ್ಚು ಕಮ್ಮಿ ಕೊಡ್ತೀವಿ. ಪ್ಯೂರ್ ಗೀರ್ ಅಂತೀರಾ? ಪ್ಯೂರ್ ಗೀರ್ ಅದು. ಕ್ರಾಸ್ ಬ್ರೀಡ್ ತರಲ್ಲ ಸರ್ ನಾನು. ಇದು ಹಾಲಿಗೆ ಒಂದು 5 ಲೀಟ್ರ್ ಬರ್ಬೋದಾ? ಒಂದು ಟೈಮಿಗೆ 5 ಲೀಟ್ರ್ ಕರೀತು ಸರ್. 70ಗೆ 5 ಲೀಟ್ರ್. ಈ ಹಸು ಅಣ್ಣ? ಇದು 2ನೇ ಸೂಲು. 2ನೇ ಸೂಲು. ಇದು ಜವಾರಿ ಮಿಕ್ಸ್? ಜವಾರಿ ಮಿಕ್ಸ್ ಬರ್ತದೆ ಸರ್ ಸ್ವಲ್ಪ. ಅಂದರೆ ದೇಶಿ ಹಸುನೇ. ದೇಶಿ ಹಸು. A2 ಮಿಲ್ಕಲ್ಲೇ ಬರ್ತದೆ ಹಾಲು. ಈಗ ಇನ್ನೊಂದು 2-3 ದಿವಸ ಕರು ಹಾಕುತ್ತೆ. ತುಂಬಾಗದೆ. ಇದು ಹಲ್ಲಗಣ? ಅಲ್ಲಾಗಿದ್ದು 6 ಇದೆ ಸರ್. 6. ಇನ್ನೊಂದು ವಾರ ಹೋಗ್ಬೋದಾ? ಒಂದು 4-5 ದಿವಸ ಕರು ಹಾಕುತ್ತೆ ಸರ್. ಓಕೆ, ಎಷ್ಟನೇ ಸೂಲಿಂದ ಅಂದ್ರೆ? 2ನೇ ಸೂಲು. 2ನೇ ಸೂಲು. ಏನು ಹೇಳಿರಿ ವ್ಯಾಪಾರ? ಇದು 75 ಹೇಳ್ತೀವಿ ಸರ್. 75 ಹೆಚ್ಚು ಕಮ್ಮಿ ಕೊಡ್ತೀವಿ. ಓಕೆ, ಬಿಡೋದಣ್ಣ? ಒಂದು 70 ತನಕ ಬಿಡ್ತೀವಿ ಸರ್. 70,000. ಫ್ರೆಂಡ್ಸ್, ಈ ಹಸು 70,000 ಆದರೆ ಫೈನಲ್ ಆಗಿ ಬಿಡ್ತಾರೆ ಅನ್ಕೊಂಡ್ರಿ. ಈ ಹಸು ಎಷ್ಟನೇ ಸೂಲಿಂದ? ಈ ಹಸು ಸರ್ ಇದು 2ನೇ ಸೂಲು. ಗಂಡಸರ ಅದೇ ಜೊತೆಗೆ ಓರಿಗರು. ಓಕೆ, 3 ಲೀಟರ್ ಟೈಮಿಗೆ ಹಾಲದೆ. ಒಪ್ಪತ್ತಿಗೆ 3 ಲೀಟ್ರು. ಹಾಲು ಕಮ್ಮಿ ಇದೆ ಸರ್. 3 ಲೀಟರ್ ಅದೇ. ರೇಟು ಕಮ್ಮಿ ಆಗುತ್ತೆ. ಇದು ಗೀರ ಏನು ಮಿಕ್ಸ್ ಐತ್ರಿ? ಇಲ್ಲ, ಗೀರ್ ಪ್ಯೂರ್ ಗೀರಲ್ಲೇನೆ. ಹಾಲು ಕಮ್ಮಿ ಇದೆ ಸರ್. ಹಾಲು ಕಡಿಮೆ ಇದೆ. ಏನು ಹೇಳ್ತೀರಾ ವ್ಯಾಪಾರ? ಒಂದು ಟೈಮಿಗೆ 3 ಲೀಟರ್ ಹಾಲು ಇದೆ ಸರ್. 60,000 ಹೇಳ್ತೀವಿ. 55ಕ್ಕೆ ಫೈನಲ್ ಕೊಡ್ತೀವಿ. 60,000 ಹೇಳೋದು. 55,000. 55,000ಕ್ಕೆ ಫೈನಲ್ ಕೊಡ್ತೀವಿ. ಫ್ರೆಂಡ್ಸ್, ಸಾಧು ಗುಣದಲ್ಲದೆ ಕಾಲ್ಗಿಲ್ ಏನು ಕಟ್ಟಲ್ಲ. ಹಾಲು ಕರೆಕ್ಕೆ ತುಂಬ ಸಾಧು ಇದೆ. ಕಾಲು ಕಟ್ಟು ಆಗತ್ತೆ ಇಲ್ಲ? ಏನಿಲ್ಲ, ಸಮಾಧಾನ ಇದೆ ಸರ್. 3 ಲೀಟ್ರ್ ಹಾಲು ಇರುತ್ತೆ ನೋಡಿ. ಅವ್ರ ಕೈಯಿಂದ ಹಾಲು ಕರೆದು ನೋಡಿ ತೊಗೊಂಡು ಹೋಗ್ಬೋದು. ಕನ್ಫರ್ಮ್ ಮಾಡ್ಕೊಂಡು ಖರೀದಿ ಮಾಡ್ಬೋದು. ಹೌದು ಸರ್. ಓಕೆ ಫ್ರೆಂಡ್ಸ್, ಈ ಹಸು 55,000 ಆದರೆ ಫೈನಲ್ ಆಗಿಬಿಡ್ತಾರೆ ಅಂತ ನೋಡ್ರಿ. ಕರು ಏನೈತೆ ಅನ್ನೋದು? ಈ ಗಂಡು ಕರು ಅದೇ. ಓರಿಕರ. ಎಷ್ಟು ದಿವಸದ ಐತೆ ಅಣ್ಣ? 15 ದಿವಸಿನ ಕರು ಅದೇ ಸರ್. 15 ದಿವಸದ ಕರು ಐತೆ ನೋಡ್ರಿ. ಸರ್ ಇದು 2ನೇ ಸೂಲು. 2ನೇ ಸೂಲು. ಇದು ಹಲ್ಲಾಗ್ರಿ? ಅಲ್ಲಾಗ ಈಗ ಬಾಯಿ ಹೊಸ ಬಾಯಿ ಆಗತ್ತೆ ಸರ್. ಹೊಸ ಬಾಯಿ. ಕರು ಹಾಕ್ಯದ ಸರ್. 20 ದಿವಸ ಆಯಿತು. ಇದು 20 ದಿವಸ ಆಯಿತು. ಒಂದು ಟೈಮಿಗೆ 3.5-4 ಲೀಟರ್ ಹಾಲು ಬರ್ತದೆ ಸರ್. ಬೆಳಿಗ್ಗೆ 4, ಸಾಯಂಕಾಲ 3.5. 7.5 ಲೀಟರ್ ಗ್ಯಾರಂಟಿ ಕೊಡ್ತೀವಿ.
7-7.5 ಲೀಟ್ರ್ ಗ್ಯಾರಂಟಿ ಕೊಡ್ತೀರಾ? ಗ್ಯಾರಂಟಿ ಕೊಡ್ತೀವಿ. ಓಕೆ ಸರಿ ಫ್ರೆಂಡ್ಸ್, 7-7.5 ಲೀಟ್ರ್ ಹಾಲಿನ ಗ್ಯಾರಂಟಿ ಹೇಳ್ತಾರೆ ನೋಡಿ. ನೀವು ಕೂಡ ಬಂದು ಚೆನ್ನಾಗಿದೆ ಸರ್. ಹಾಲು ಕರೆಕ್ಟ್ ಹಾಲು ತೆಗೆದು ಕನ್ಫರ್ಮ್ ಮಾಡಿ ಖರೀದಿ ಮಾಡ್ಬೋದು ನೋಡಿರಿ. ಏನು ಹೇಳ್ತೀರಣ್ಣ ವ್ಯಾಪಾರ? ಇದು 65 ಹೇಳ್ತೀವಿ ಸರ್, 60ಕ್ಕೆ ಫೈನಲ್ ಕೊಡ್ತೀವಿ. 60ಕ್ಕೆ ಫೈನಲ್ ಬಿಡ್ತೀರಾ? ಫ್ರೆಂಡ್ಸ್, ಎಸ್ಸು 65,000 ಹೇಳ್ತಾರೆ ನೋಡಿರಿ. 60,000 ಬಂದರೆ ಫೈನಲ್ ಆಗಿ ಬಿಡ್ತಾರಂತೆ. ಹೋರಿಗರನ ಹೆಣ್ಗರನ? ಇದು ಹೋರಿಕರ ಅದು ಸರ್. ಇದು ಹೋರಿಕರು. 20 ದಿವಸ ಆಯಿತು ಕರು ಹಾಕಿ. 20 ದಿವಸದ ಕರು ಇರ್ತೇವೆ ನೋಡಿರಿ ಹೋರಿಗರು. 7 ಲೀಟ್ರ್ ಹಾಲು ಹೇಳಿರ್ತಾರೆ. ಫೈನಲ್ ಅಣ್ಣ? ಫೈನಲ್ 60 ಕೊಟ್ಬಿಡ್ತೀವಿ ಸರ್. 60,000 ಆದರೆ ಎಸ್ಸು ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡ್ರಿ. ಎದುರು ಬಂದು ಎಲ್ಲ ನೋಡಿಕೊಂಡು ಚೆಕ್ ಮಾಡಿ ಕೊಡ್ತೀವಿ. ಓಕೆ ಫ್ರೆಂಡ್ಸ್, ಇಲ್ಲೊಂದು ಹಸು ಇದೆ ನೋಡಿರಿ. ಇದು ಕಾಬ್ರಿ ಮಿಕ್ಸ್ ಅಣ್ಣ? ಈ ಕಡೆ ಕಾಬ್ರಿ ಪ್ಯೂರ್ ಇಲ್ಲ ಸರ್, ಸ್ವಲ್ಪ ವೈಟ್ ಬಂದಿದೆ. ಓಕೆ. ಎರಡಲ್ಲಿ ಇದು ಪಡ್ಡೆ ಇದು ಫಸ್ಟ್ ಎರಡಲ್ಲು. ಫಸ್ಟ್ನೇ ಸೋಲು. ಫಸ್ಟ್ನೇ ಸೋಲು ಎರಡಲ್ಲು. ಇವಾಗ ಮಧ್ಯಾಹ್ನ ಕರು ಹಾಕದೆ, ಗಂಡು ಕರ ಬಂದಿದೆ. ಹೋರಿಗರ. ಓಕೆ, ಮಧ್ಯಾಹ್ನ ಕರು ಹಾಕೈತೆ ಅಂತ ನೋಡ್ರಿ. ಒಂದು 3.5 4 ಲೀಟರ್ ಹಾಲು ಬರ್ಬೋದು ಸರ್. ಫಸ್ಟ್ನೇ ಸೋಲು ಅಂದಾಜು ಫಸ್ಟ್ನೇ ಸೋಲು. ಬ್ರೀಡಲ್ಲೆಲ್ಲ ಪ್ಯೂರ್ ಅದೇ ಸರ್. ಹಾಂ, ಬ್ರೀಡಲ್ಲಿ ಏನು ಕಾಂಪ್ರೈಸ್ ಇಲ್ಲ. ಏನು ಹೇಳಿರಣ್ಣ ವ್ಯಾಪಾರ? ಇದು 65 ಹೇಳ್ತೀವಿ, ಒಂದು 60 ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್. 60 ಹೆಚ್ಚು ಕಮ್ಮಿ ಫೈನಲ್ ಮಾಡ್ತೀರಾ? ಹೌದು ಸರ್. ಫ್ರೆಂಡ್ಸ್, ಈ ಹಸು 60,000 ಎಡಗಲಾದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡ್ರಿ. ಫಸ್ಟ್ನೇ ಸೋಲು. ಹೋರಿಗರಣ್ಣ? ಹಾಂ, ಹೋರಿಗರು. ಸಾಧು ಗುಣದಲ್ಲೆಲ್ಲ ಚೆನ್ನಾಗಿದೆ. ಸಮಾಧಾನ ಐತಿ ರೀ? ಸಮಾಧಾನ ಇದೆ ಸರ್. ಇವಾಗ ಕರು ಹಾಕ್ತದೆ ಬೇಡ್ರಿ. ಇದು ಅದು ಹೋರಿಕರ, ಅದು ಮನೆ ಇದೆ. ಅದು ಮನೆದಣ್ಣ ಸರ್. ಅವಾಗ ಹೇಳ್ದಂಗೆ ಎರಡನೇ ಸೋಲು ಇದು. ಎರಡನೇ ಸೋಲು. ತುಂಬ ಸಾಧು ಅದೇ, ಕಾಲ್ಗಳು ಏನು ಕಟ್ಟಲ್ಲ. ಹಾಂ ಫ್ರೆಂಡ್ಸ್, ಹಾಕಿ ಏನು ಮಾಡಿ ತಿರುಗಿ ಕರು ಬಿಟ್ಟಾಗ ಸ್ವರ ಬಿಟ್ಟು ಸುಮ್ಮನೆ ನಿಂತ್ಕೊಂಡಿರ್ತದೆ. ಹಾಂ. ನೀವು ಕೂಡ ಇದೇ ಥರ ಬಿಟ್ಟು ಬಂದು ಪ್ರತಿಯೊಂದು ಹಸುಗಳನ್ನು ಪರಿಶೀಲನೆ ಮಾಡಿ ಖರೀದಿ ಮಾಡ್ಬೋದು ನೋಡ್ರಿ. ಮೂರುವರೆ ಲೀಟ್ರ್ ಹಾಲು ಐತೆ. ಹಾಂ ಸರ್, 3.5 ಬರ್ತದೆ. ನಾವು 3 ಲೀಟರ್ ಗ್ಯಾರಂಟಿ ಹೇಳ್ಕೊಡ್ತೀವಿ ಸರ್. ಓಕೆ. ಇದು ಜವಾರಿ ಮಿಕ್ಸ್. ಜವಾರಿ ಮಿಕ್ಸ್ ಬರ್ತದೆ ಸರ್. ಇದು ಅಂದರೆ ಹಾಲಿಗೆ ಚೆನ್ನಾಗಿ ಬರ್ತದೆ, ಸಾಧುಗುಣದಲ್ಲದೆ. ಹಾಂ, ಇನ್ನೊಂದು 2-3 ದಿವಸ ಬೇಕು ಕರು ಹಾಕೋಕ್ಕೆ. ಫ್ರೆಂಡ್ಸ್, ಈ ಹಸು ಕೂಡ ಬಿಟ್ಟು ತೋರಿಸ್ತಾ ಇದ್ದಾರೆ ನೋಡಿ. ನೀವು ಕೂಡ ಬಂದು ಪ್ರತಿಯೊಂದು ಹಸುಗಳನ್ನು ಇದೇ ರೀತಿ ಬಿಟ್ಟು ಪರಿಶೀಲನೆ ಮಾಡಿ ಖರೀದಿ ಮಾಡ್ರು ಅಂತ ಹೇಳ್ತೇನೆ. ಈ ಥರ ಶಾಂತ ಸ್ವಭಾವ ಇರುವಂಥ ಖರೀದಿ ಮಾಡ್ಬೋದು ನೋಡ್ರಿ. ಎಲ್ಲ ಚೆಕ್ ಮಾಡಿ ಕೊಡೋ ಸರ್ ಕಸ್ಟಮರ್ಗೆ. ಖಾತ್ರಿ ಇದ್ದಾಗ 4 ತೊಟ್ಟಿನ ಗ್ಯಾರಂಟಿ ಕೊಡ್ತೀವಿ ಸರ್. ಖಾತ್ರಿ ಏನೇನು ಕೊಡ್ತೀರಾ? 4 ನಿಪ್ಪಲ್ದು ಗ್ಯಾರಂಟಿ. ಓಕೆ. ಕರು ಹಾಕಿದ್ಮೇಲೆ ಒಂದು ಟೈಮ್ ಹಾಲು ಕರಿಯೋವರೆಗೂ ನಮ್ಮ ಗ್ಯಾರಂಟಿ ಇರುತ್ತೆ ಸರ್. ಓಕೆ. ಮತ್ತು ಈ ಥರ ಏನಾದ್ರು ಬಾದ ಅದು ಹಾಲು ಬರಲಿಲ್ಲ ಅಂದರೆ ನಾವು ರಿಟರ್ನ್ ತಗೋತೀವಿ. ಹಂಗೇನಾರು ಇದು ಆದರೆ ರಿಟರ್ನ್ ತೊಗೊತೀರಾ? ರಿಟರ್ನ್ ತಗೋತೀವಿ ಸರ್. ಮೈ ಬರೋದಿದ್ರು ಗ್ಯಾರಂಟಿ ಕೊಡ್ತೀವಿ ಸರ್. ಗ್ಯಾರಂಟಿ ಕೊಡ್ತೀರಾ? ಕೊಡ್ತಾರೆ, ನಾವು ಕೊಡ್ತೀವಿ. ಓಕೆ. ಆಮೇಲೆ ಹಸುಗಳೆಲ್ಲ ನಾವು ಚೆಕ್ ಮಾಡಿ ತರೋದು. ಹೌದು, ಸಾಧು ಗುಣದಲ್ಲಿ ಇರೋವೇ ಹಸು ತರ್ತೀವಿ ಜಾಸ್ತಿಯಾಗಿ. ಎನಿ ಟೈಮ್ ನಿಮ್ಮ ಕಡೆ ಹಸುಗಳು ಇರ್ತಾವ್ರಿ? ಸರ್. ಓಕೆ ಫ್ರೆಂಡ್ಸ್, ಗೀರ್ ಹಸುಗಳ ವಿಡಿಯೋ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ. ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ಫ್ರೆಂಡ್ಸ್, ಗೀರ್ ಹಸುಗಳ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಿಗೆ. ನಮಸ್ಕಾರ. ಇನ್ನೊಂದು ಹಸು ಬಿಟ್ಟು ತೋರಿಸ್ತಾ ಇದ್ದಾರೆ ನೋಡಿ. ಈ ಹಸು ಕೂಡ ತೋರಿಸ್ತೀನಿ ನಿಮಗೆ. ಇದು ಎರಡನೇ ಸೋಲು ಅಂದಿರಾ? ಇದು ಎರಡನೇ ಸೋಲು ಸರ್. ಓಕೆ. ಹೋರಿಕರ ಇದೆ ಇದ್ರ ಜೊತೆ. ಹಾಂ, ಇದು ಒಂದು ದಿನಕ್ಕೆ 7.5 ಲೀಟ್ರ್ ಹಾಲು ಪಕ್ಕ ಬರ್ತದೆ. ಬೆಳಗ್ಗೆ 4 ಲೀಟ್ರ್, ಸಾಯಂಕಾಲ 3.5. 2 ಟೈಮ್ ಸೇರಿ. ಮೇವು ಅದು ತಿನ್ನೋಕ್ಕೆಲ್ಲ ಓಕೆ. ಯಾವುದು ಹುಲ್ಲು ಹಾಕಿರಿ, ಒಣ ಹುಲ್ಲು, ಹಸಿ ಹುಲ್ಲು ಎಲ್ಲ ಮೇಯ್ತದೆ. ಜವಾರಿ ಹಸುಗಳ ಮೇದಂಗೆ ಮೇಯ್ತವ್ರೆ? ಹಾಂ, ಪೂರ್ತಿ ಮೇಯ್ತದೆ ಸರ್. ಓಕೆ. 2 ಟೈಮ್ ಸೇರಿ ಒಂದು 7 ಲೀಟ್ರ್ ಹಾಲು ಐತ್ರಿ? 7 ಲೀಟ್ರ್ ಪಕ್ಕ ಗ್ಯಾರಂಟಿ ಕೊಡ್ತೀವಿ. ಓಕೆ. ಇವರು ಭಾವನಗರಲ್ಲದೆ ಫ್ರೆಂಡ್ಸ್, ಇದೊಂದು ಓರಿಗರು ಇದೆ ನೋಡ್ರಿ. ಈಗ ಓರಿಗರು ಏನಾದ್ರು ಥರ ಕೇಳೋಣ. ನಾವು ಸಾಕಕ್ಕಂತ ಇಲ್ಲೇ ಹುಟ್ಟಿದ್ದು ಸರ್, ನಾವು ಸಾಕ್ತಾ ಇದ್ದೀವಿ. ನಿಮ್ಮ ಮನೇಲಿ ಹುಟ್ಟಿರೋದು ಇದು? ಇಂಥ ಬ್ರೀಡ್ ಬೇಕಾದರೆ ನಾವು ಓರಿನೂ ತರಿಸ್ಬಿಡ್ತೀವಿ. ಓರಿಗಳನ್ನ ತರಿಸ್ಕೊಡ್ತೀರಾ? ಬ್ರೀಡಿಗೆ ಬೇರೆ ಪ್ರೊಫೆಸ್ಗೆ ಹೋಗ್ತಾರಲ್ಲ, ಹಾಂ, ಬ್ರೀಡಿಂಗ್ ಬ್ರೀಡಿಂಗ್ ಸಾಕ್ತೀನಿ ಅಂತವ್ರಿಗೆ ತಂದುಬಿಡ್ತೀವಿ ಸರ್. ಓಕೆ. ಇದು ನಮ್ಮ ಮನೆಗೆ ಹುಟ್ಟಿದ್ದು, ನಾವು ಸಾಕ್ತಾ ಇದ್ದೀವಿ. ಇಲ್ಲಿ ಮನೆಯಲ್ಲೇ ಹುಟ್ಟಿರೋ ಕರು ಸರ್. ಇದು 7 ತಿಂಗಳು. 7 ತಿಂಗಳದ್ದು. ಬರೋ ಅಂದಿ ಪಾಪ ಇಲ್ಲಿ. ಏನು ವ್ಯಾಪಾರಕ್ಕೆ ಐತಣ್ಣ? ಇಲ್ಲ ಸರ್, ಇದು ವ್ಯಾಪಾರ ಇಲ್ಲ, ನಾವೇ ಸಾಕ್ತಾ ಇದ್ದೀವಿ. ಓಕೆ.
ಇಂಥವೇ ಕ್ವಾಲಿಟಿ ಬೇಕಂದ್ರೆ ತರಿಸ್ಕೊಡ್ತೀವಿ. ತರಿಸ್ಕೊಡ್ತೀರಾ ಫ್ರೆಂಡ್ಸ್? ಈ ಥರ ಕ್ವಾಲಿಟಿ ಊರುಗಳು ಏನಾದ್ರು ಬೇಕಾದರೆ ತರಿಸ್ಕೊಡ್ತೀವಿ ಅಂತಿದ್ದಾರೆ ನೋಡಿ. ಬರ ನದಿ ಫ್ರೆಂಡ್ಸ್, ಇಷ್ಟೆಲ್ಲ ಹಸುಗಳು ತೋರಿಸಿದ್ದೆ ನಿಮಗೆ. ಇದರಲ್ಲಿ ಕೆಲವೊಂದಿಷ್ಟು ಹಸುಗಳು ಕರು ಹಾಕಿರೋಂಥ ಹಸುಗಳವ. ಈ ಕರುಗಳು ಇಲ್ಲಿ ಅದಾವೆ ನೋಡ್ರಿ, ಎಲ್ಲ ಕರುಗಳು ತೋರಿಸ್ತಾ ಇದ್ದೀನಿ ನಿಮಗೆ. ಎಲ್ಲ ಹಸುಗಳು ಕರು ಹಾಕಿವಲ್ರಿ? ಎಲ್ಲ ಇಲ್ಲ ಸರ್, ಇದೊಂದು ಬ್ಲ್ಯಾಕ್ ಒಂದು ಹಾಕಬೇಕು. ಇದು ಒಂದು ಗಬ್ಬ ಐತೆ. ಓಕೆ. ಎಲ್ಲ ವಾರಕ್ಕೆ 2 ಗಾಡಿ ಬರ್ತವೆ ಸರ್ ನಮ್ಮದು. ಏನು ಹಾಂ ಎನಿ ಟೈಮ್ ಸಿಗ್ತವೆ ಸರ್. ವಾರಕ್ಕೊಮ್ಮೆ ಹಸುಗಳು ಸಿಗ್ತಾವೆ ರೀ. ಹಂಗೇನಾದ್ರು ಬೇರೆ ತಳಿ ಯಾವ್ದಾದ್ರು ಬೇಕಾದ್ರೆ ತರಿಸ್ಕೊಡ್ತೀರಿ? ಕೊಡ್ತೀವಿ ಸರ್, ಆರ್ಡರ್ ಕೊಟ್ಟರೆ. ಓಕೆ. ಇದ್ರ ಕೊನೆಯಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ, ಒಂದಿಷ್ಟು ಅಡ್ರೆಸ್ ಹೇಳಿ ನಿಮ್ಮದು. ಸರ್ ಅರುಣ್ ಕುಮಾರ್ ಅಂತ ನನ್ನ ಹೆಸರು. ಹಾಂ. ಇಲ್ಲಿ ತಿಮ್ಸಂದ್ರ ಗೇಟ್ ಹತ್ರ ಇರೋದು. ತಾಲೂಕಾ ಜಿಲ್ಲಾ 2 ರಾಮನಗರನೇ ಬರುತ್ತೆ. ರಾಮನಗರನೇ ಬರುತ್ತೆ. ಮಾಗಡಿ ರಾಮನಗರ ಮಧ್ಯದಲ್ಲಿ ಇದ್ದೀವಿ. ಹಾಂ. ನಮ್ಮ ಮೊಬೈಲ್ ನಂಬರ್ ಬಂದ್ಬಿಟ್ಟು 8296 37 2515. 2515. ಹಾಂ ಸರ್, ಎನಿ ಟೈಮ್ ಕಾಲ್ ಮಾಡಿ ಸರ್. ವಾಟ್ಸಪ್ ಬೇಕಾದ್ರೆ ನಾನು ಡೀಟೇಲ್ ಕೊಡ್ತೀನಿ. ಓಕೆ. ನೀವು ಪಾರ್ಟಿಗೆ ಬಂದು ನೋಡಿಕೊಂಡು ಚೆಕ್ ಮಾಡ್ಕೊಂಡು ಎಲ್ಲ ರೀತಿಯಲ್ಲಿ ಚೆಕ್ ಮಾಡಿ ತಗೊಂಡು ಹೋಗ್ಬೋದು. ಓಕೆ ಫ್ರೆಂಡ್ಸ್, ಇರೋದೆಲ್ಲ ಹೇಳ್ತಿದ್ದಾರೆ ನೋಡಿ. ಇಲ್ಲಿ ಫಾರ್ಮ್ಗೆ ಬಂದು ಭೇಟಿ ನೀಡಿ ಪ್ರತಿಯೊಂದು ಹಸುಗಳನ್ನು ಪರಿಶೀಲಿಸಿ ಖರೀದಿ ಮಾಡ್ಬೋದು ನೋಡಿರಿ.